ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಮೂಡಿಗೆರೆಯಲ್ಲಿದ್ದೀವಿ. ಸೊ ಮೂಡಿಗೆರೆಯಲ್ಲಿ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ PB ರೋಡ್ ಅಂತ ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ. ಸೊ ಪೊಲೀಸ್ ಸ್ಟೇಷನ್ ಆಪೋಸಿಟ್ ರೋಡಲ್ಲಿ ಹಳೆ ಮನೆ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಹಳೆ ಮನೆ ಫ್ಯಾಮಿಲಿ ರೆಸ್ಟೋರೆಂಟು ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ. ನಾವು ಬೆಳಗ್ಗೆ ಬಂದಿದ್ವಿ, ಒಂಥರ ಬ್ರೇಕ್ಫಾಸ್ಟ್ ತಿನ್ನೋಣ, ಅದು ಕೂಡ ಅಥೆಂಟಿಕ್ ಮಲೆನಾಡು ಸ್ಟೈಲು. ಸೊ ಈ ಮನೆಗೆ ಬಂದರೆ ನೀವು ಹೆಂಗಿರೋದು ಫೀಲ್ ಆಗುತ್ತೆ ಅಂದರೆ ನೀವು ನೆಂಟರ ಮನೆಗೆ ಬಂದಿದ್ದೀರಾ ಅಂತ ಅನಿಸುತ್ತೆ. ಯಾಕಂದರೆ ಇದೊಂದು ಹಳೆ ಮನೆನ ರೆಸ್ಟೋರೆಂಟ್ ಆಗಿ ಕನ್ವರ್ಟ್ ಮಾಡಿರೋದು. ಸೊ ಇಬ್ಬರು ಲೇಡೀಸ್ ನಡೆಸ್ತಾ ಇರೋದು. ಸೊ ಇದು ಅವ್ರದ್ದೇ ರೆಸಿಪಿ, ಮನೆ ಊಟ. ಸೊ ತುಂಬ ಲೇಟ್ ಮಾಡಿದ್ರೆ ಹೋಗೋಣ. ಮೆನು ಎಲ್ಲ ಕೇಳಿದ್ವಿ, ಎಲ್ಲ ವೆರೈಟೀಸ್ ಇದೆ. ಸೊ ಸರ್ಪ್ರೈಸಿಂಗಾಗಿ ಒಂದು ಡಿಶ್ಶು ನಮಗೆ ಸಿಕ್ತು, ಅದೇನು ಅಂತ ಒಳಗೋಗಿ ನೋಡೋಣ. ಸೊ 4 ವರ್ಷದ ಹಿಂದೆ ತಿಂದಿದ್ದು. ಸೊ ಇವಾಗ ಮತ್ತೆ ತಿಂತಾಯಿದ್ದೀವಿ. ಈ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು, ಕನ್ಫ್ಯೂಸ್ ಆಗೋಲ್ಲ. ಪಾರ್ಕಿಂಗ್ ಅಂತೂ ವಿಶಾಲವಾಗಿದೆ. ಇದು ಎಂಟ್ರೆನ್ಸು, ಇಲ್ಲಿ 2 ವೀಲರು, ಪಕ್ಕದಲ್ಲಿ ಗೇಟ್ ಇದೆ. ಒಳಗಡೆ ಹೋಗ್ಬಿಟ್ರೆ ಒಂದು 6-7 ಕಾರ್ಗಳು ನಿಲ್ಸ್ಕೊಳೋಷ್ಟು ಜಾಗ ಇದೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ. ಈಗ ಒಳಗೆ ಹೋಗೋಣ ಬನ್ನಿ. ಸೊ ನಮ್ಮ ಜೊತೆ ಓನರ್ಸ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಕಲಾವತಿ ರಾಜಣ್ಣ. ಪವಿತ್ರ ರತೀಶ್ ಹಳೆಕೋಟೆ. ನಿಮ್ಮ ರೆಸ್ಟೋರೆಂಟ್ ಬಗ್ಗೆ ತಿಳಿಸ್ಕೊಡಿ. ಒಂದು ಯುನೀಕ್ ಆಗಿದೆ ಹಳೆ ಮನೆ. ಸೊ ಮನೇನ ಹೋಟೆಲ್ ಆಗಿ ಕನ್ವರ್ಟ್ ಮಾಡಿರೋದು. ಸೊ ಇದ್ರ ಜಾಗದ ಬಗ್ಗೆ ಮತ್ತು ಇದು ಯಾವಾಗ ಶುರು ಆಯಿತು, ಏನು ಕಾನ್ಸೆಪ್ಟ್? ಇಲ್ಲ, ನಾವು 2024 ಸ್ಟಾರ್ಟ್ ಮಾಡಿದ್ದು. 2 ಇಯರ್ಸ್ ಆಯಿತು. ನಮ್ಮದು ಕಾನ್ಸೆಪ್ಟ್ ಏನಂದರೆ ವಿತೌಟ್ ಕಲರ್, ವಿತೌಟ್ ಪ್ರಿಸರ್ವೇಟಿವ್ ಇರುವಂಥ ಫುಡ್ಡನ್ನು ಕೊಡಬೇಕು ಅನ್ನೋದು ಒಂದು ಇಂಟೆನ್ಷನ್ ಇಟ್ಕೊಂಡು ನಾವಿಬ್ಬರು ಲೇಡೀಸ್ ಪಾರ್ಟ್ನರಾಗಿ ಮಾಡಿದ್ದೀವಿ. ನಮಗೇನೆಂದರೆ ಹೆಲ್ದಿ ಫುಡ್ ಕೊಡಬೇಕು, ಮತ್ತು ನಮ್ಮದು ಮಲ್ನಾಡ್ ಸ್ಟೈಲ್ ಫುಡ್ ಕೊಡಬೇಕು. ಎಲ್ಲ ಕಡೆನೂ ಏನು ಹೇಳ್ತಾರೆ ಅಂದರೆ, ನಮಗೀಗ ಟೂರಿಸ್ಟ್ ಬಂದವರು ನಮಗೆ ಚಪಾತಿ ಕೊಡಿ, ಅದು ಕೊಡಿ, ಇದು ಕೊಡಿ. ನಾವು ಹೇಳ್ತೀವಿ, ನೀವು ಚಪಾತಿ ಎಲ್ಲಿ ಹೋದರೂ ಸಿಗುತ್ತೆ, ನೀವು ನಮ್ಮ ಫುಡ್ಡನ್ನು ತಗೊಳ್ಳಿ. ಅಕ್ಕಿ ರೊಟ್ಟಿ, ಶೇವಿಗೆ, ಕಡುಬು, ರೊಟ್ಟಿ, ತಟ್ಟೆ ಇಡ್ಲಿ, ಈ ಥರ ಐಟಮ್ನ ಇದು ಮಾಡಿ ಅಂತ ಹೇಳ್ತೀವಿ. ಹಾಗಾಗಿ ಫುಡ್ ಬಗ್ಗೆ ನಮ್ಮಿಬ್ಬರಲ್ಲೂ ಇಂಟ್ರೆಸ್ಟ್ ಇರೋದರಿಂದ ನಾವಿಬ್ಬರು ಲೇಡೀಸ್ ಪಾರ್ಟ್ನರಾಗಿ. ರಿಲೇಟಿವ್ಸ್ ಇದ್ದೀವಿ, ಫ್ರೆಂಡ್ಸ್. ಮತ್ತೆ ಇಲ್ಲಿ ಎಲ್ಲರೂ ಮನೆ ನಿಮ್ಮ ರೆಸಿಪಿನೇ ಫಾಲೋ ಮಾಡ್ತಿರೋದಾ, ಇಲ್ಲ ಬೇರೆ ಶೆಫ್ ರೆಸಿಪಿ ಬೇರೆ ಥರನೂ ಇದೆಯಾ? ಇಲ್ಲ, ಇದು ಮಲೆನಾಡು ಏನು ಮಸಾಲೆಗಳನ್ನು ಹಾಕ್ತೀವಿ, ಅದು ಹೋಮ್ ಮೇಡು. ಆ್ಯಕ್ಚುಲಿ ಏನು ಅಂದರೆ, ನಾವು ಈಗ 2016 ನಾವು ಕೇಟ್ರಿಂಗ್ ಮಾಡ್ತಾಯಿದ್ವಿ ಮನೇಲಿ. ಅಂದರೆ ನಾವಿವಾಗ ಹೌಸ್ ವೈಫ್ಗಳಾಗಿರೋದ್ರಿಂದ ನಾವು ಎಸ್ಟೇಟಲ್ಲೇ ಅದನ್ನು ಮಾಡ್ತಾಯಿದ್ವಿ. ಬಟ್ ಅದು ನಮಗೆ ಈಗ ಟ್ರಾನ್ಸ್ಪೋರ್ಟ್ ಮಾಡೋದು ತುಂಬ ಹೆವಿ ಖರ್ಚು ಬೀಳ್ತಿತ್ತು ಒಂದು, ಮತ್ತು ಎಲ್ಲರಿಗೂ ರೀಚ್ ಆಗ್ತಿರಲಿಲ್ಲ. ಈಗ ಅದು ಎಕ್ಸ್ಪೋಸ್ ಆಗಿರಲಿಲ್ಲ ಆ್ಯಕ್ಚುಲಿ. ಆಮೇಲೆ ಏನು ಮಾಡಿದ್ವಿ, ಅದು ಇಲ್ಲಿ ಒಂದು ಸೆಂಟ್ರ್ ಮಾಡ್ಕೊಂಡು ಇಲ್ಲಿ ಮಾಡೋಣ ಅಂಥೇಳಿ ಇಬ್ಬರು ಪ್ಲ್ಯಾನ್ ಮಾಡಿ ಒಂದು ಈ ಹಳೆ ಮನೆನ ನೋಡಿಬಿಟ್ಟು ಒಂಥರ ಇದು ನಮಗೆ ಖುಷಿ ಆಯಿತು. ಆಮೇಲೆ ಇದನ್ನು ನಾವು ಆಲ್ಟ್ರ್ ಮಾಡಿಬಿಟ್ಟು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಈ ಮನೆನೇ ಮಾಡಬೇಕು ಅಂತ ಏನಕ್ಕೆ ಐಡಿಯಾ ಬಂತು? ಇಲ್ಲ, ಖುಷಿಗೆ ಅಲ್ಲ. ಇದು ಆ್ಯಕ್ಚುಲಿ ನೋಡಿದಾಗ ಒಂಥರ ಹಳೆ ಮನೆ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತು ಮಲೆನಾಡು ಒಂದು ಒಂದು ನಮಗೆ ಆ ಕಾನ್ಸೆಪ್ಟ್ಗೆ ಇದು ಸೂಟ್ ಆಗುತ್ತೆ ಅಂತೇಳಿ ಈ ಮನೆನ ಸೆಲೆಕ್ಟ್ ಮಾಡಿ ಮನೆಗೆ ಬಂದು ನೆಂಟರ ಮನೆಗೆ ಬಂದು ಊಟ ಮಾಡ್ತಾರೆ. ಆ ಥರ ತುಂಬ ಜನಕ್ಕೆ ಅದೇ ಫೀಲ್ ಆಗ್ತಾ ಇದೆ. ಬಂದವರು ಕೂಡ ಅದನ್ನೇ ಹೇಳ್ತಾರೆ, ಓ ನಾವು ಮನೆಗೆ ನೆಂಟರ ಮನೆಗೆ ಬಂದು ಹೋದಂಗೆ ಆಯಿತು ಅಂತ. ಸರಿ, ಇದು ಟೈಮಿಂಗ್ಸ್ ಎಲ್ಲ ಯಾವ ಥರ? ರೆಸ್ಟೋರೆಂಟ್ ಯಾವಾಗ ಓಪನ್, ಕ್ಲೋಸಿಂಗ್? ಆ್ಯಕ್ಚುಲಿ ಬೆಳಗ್ಗೆ 10:30 ಸ್ಟಾರ್ಟ್ ಆಗಿ ರಾತ್ರಿ 10:30ವರೆಗೂ ಇರುತ್ತೆ. ಮತ್ತು ಕಸ್ಟಮರ್ ಜಾಸ್ತಿ ಇದ್ದಾಗ 11 ತನಕನೂ ಇರುತ್ತೆ. ಓಕೆ, ಇದು ರಜಾ ದಿನ ಆ ಥರ ಏನೋ ಮಾಡ್ತೀರಾ? ವೀಕ್ಲಿ ಆಫ್? ಇಲ್ಲ, ಆ ಥರ ಏನಿಲ್ಲ. ಇಲ್ಲ, ಪ್ರತಿದಿನ ಇರುತ್ತೆ. ಹಬ್ಬಗಳಲ್ಲಿ ಈಗ ನಮ್ಮ ಹಿಂದೂ ಇದರಲ್ಲಿ ಫೆಸ್ಟಿವಲ್ಗಳಲ್ಲಿ ಮಾತ್ರ ಈ ನಮ್ಮ ಸ್ಟಾಫ್ಗಳಿಗೆ ರಜೆ ಬೇಕು. ಆ ಟೈಮಲ್ಲಿ ಮಾತ್ರ ನಾವು ರಜೆ ಮಾಡ್ತೀವಿ, ಬಿಟ್ಟರೆ ಬಾಕಿ ಯಾವ ಟೈಮು ರಜೆ ಇರಲ್ಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇವಾಗ ಫುಲ್ಲು ಭರ್ಜರಿ ಬ್ರೇಕ್ಫಾಸ್ಟು, ಟೇಬಲ್ಲು ಫುಲ್ ಆಗಿಬಿಟ್ಟಿದೆ. ಅಥೆಂಟಿಕ್ ಮಲೆನಾಡು ಸ್ಟೈಲ್ ಬ್ರೇಕ್ಫಾಸ್ಟ್. ಏನೇನು ಸಿಗುತ್ತೆ, ಎಷ್ಟು ಥರ ಚಟ್ನಿಲಿ ವೆರೈಟೀಸ್ ಇದೆ ಎಲ್ಲ ನೋಡೋಣ ಒಂದು ಕಡೆಯಿಂದ. ಮೊದಲನೇದು ಏನೇನು ತರಿಸಿದ್ದೀವಿ ಅಂದರೆ ತಟ್ಟೆ ಇಡ್ಲಿ ತರಿಸಿದ್ದೀವಿ. ಸೊ ತಟ್ಟೆ ಇಡ್ಲಿ ಬಂದಿದೆ. ಆಮೇಲೆ ಶಾವಿಗೆ ತರಿಸಿದ್ದೀವಿ. ಶಾವಿಗೆ ಆದಮೇಲೆ ಅಕ್ಕಿ ರೊಟ್ಟಿ. ಸೊ ಇದಕ್ಕೆ ಕಾಂಬಿನೇಷನಲ್ಲಿ ಏನೇನೆಲ್ಲ ತರಿಸಿದ್ದೀವಿ ಅಂದರೆ, ಗ್ರೇವಿಗೆ ಬಿಡೋಣ ಫಸ್ಟು. ಒಂದು ಚಿಕನ್ ಗ್ರೇವಿ ತರಿಸಿದ್ದೀವಿ, ಚಿಕನ್ ಕುರ್ಮಾ. ಆಮೇಲೆ ಮಟನ್ ಕುರ್ಮಾ. ಆಮೇಲೆ ಚಿಕನ್ ಮಸಾಲೆನೂ ಸಿಗುತ್ತೆ ಅವ್ರ ಹತ್ರ ಅನಿಸುತ್ತೆ. ಸೊ ಟ್ರೈ ಮಾಡ್ಬೋದು. ಮೆನುನಲ್ಲಿ ಬೇಜಾನ್ ಡಿಶಸ್ ಇದೆ. ಸೊ ನಾವು ಮೇಯ್ನಾಗಿ ಅಥೆಂಟಿಕ್ ಆಗಿರಲಿ ಅಂತ ಇಷ್ಟು ಮಾತ್ರ ತರಿಸಿದ್ದೀವಿ. 2 ಥರ ಗ್ರೇವಿ.
ಅದಾದಮೇಲೆ ನೆಕ್ಸ್ಟು ಡ್ರೈನಲ್ಲಿ ಮಟನ್ ಡ್ರೈ ಒಂದು ತರಿಸಿದ್ದೀವಿ. ಆಮೇಲೆ ಚಿಲ್ಲಿ ಚಿಕನ್ನ ಒಂದು ತರಿಸಿದ್ವಿ. ಚಿಲ್ಲಿ ಚಿಕನ್ ಬಂದು ಇಲ್ಲಿನ ಸ್ಟೈಲು ಚಿಲ್ಲಿ ಚಿಕನ್ನು. ನೋಡೋದಕ್ಕೆ ನಿಮಗೆ ಚೈನೀಸ್ ಅಂತ ಅನಿಸುತ್ತೆ, ಬಟ್ ಅದು ಚೈನೀಸ್ ಅಲ್ಲ, ಇಲ್ಲಿನ ಸ್ಟೈಲು. ಅದು ತಿಂದ ಮೇಲೆ ಯಾವ ಥರ ಇತ್ತು ಟೇಸ್ಟ್ ಅಂತ ಆಮೇಲೆ ನೋಡೋಣ. ಆಮೇಲೆ ಫಿಶ್ ಬಂದುಬಿಟ್ಟು ಡಿಸ್ಕೋ ಮೀನು, ಇದು ಸೀ ಫಿಶ್ಶು, ಅದ್ರದ್ದು ಫ್ರೈ ಒಂದು ತರಿಸಿದ್ದೀವಿ. ಆಮೇಲೆ ನೆಕ್ಸ್ಟು ವೆಜ್ ಕೂಡ ಸಿಗುತ್ತೆ. ವೆಜ್ಜಲ್ಲಿ ಬೇಜಾನ್ ಆಪ್ಷನ್ ಇದೆ. ಅದರಲ್ಲಿ ಒಂದು ಪನ್ನೀರು ಮತ್ತು ಒಂದು ಮಶ್ರೂಮ್ ಡ್ರೈನ ತರಿಸಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಸ್ವೀಟಲ್ಲಿ 2 ಥರ ಸ್ವೀಟ್ ಇದೆ, 3 ಥರ ಸ್ವೀಟ್ ಇದೆ. ಒಂದು ಬಂದು ಕಜ್ಜಾಯ. ಸೊ ಕಜ್ಜಾಯ ಇದೆ, ಪುಟ್ಪುಟಾಣಿಗೆ ಇದು ಏನೋ ಉದ್ದಿನೊಡೆ ಬರುತ್ತಲ್ಲ, ಪುಟ್ಪುಟಾಣಿ ಉದ್ದಿನೊಡೆ ಆ ಥರ ಇದೆ ನೋಡೋದಕ್ಕೆ. ಸೊ ಕಜ್ಜಾಯ ಆಗಲೇ 2 ತಿಂದ್ಬಿಟ್ವಿ. ನೆಕ್ಸ್ಟು ಪಾಯಸ, ಅಕ್ಕಿ ಪಾಯಸ. ಅದಾದಮೇಲೆ ನೆಕ್ಸ್ಟ್ ಬಂದು ಇದು ಅರಿಶಿನ ಕಡುಬು ಅಂತ, ಅರಿಶಿನ ಎಲೆಯಲ್ಲಿ ಕಡುಬು ಮಾಡ್ತಾರೆ. ಇದು ನಾಗರ ಪಂಚಮಿಗೆ ಮಾಡ್ತಾರಂತೆ ಇಲ್ಲೆಲ್ಲ. ಸೊ ಸ್ವೀಟ್ ಡಿಶ್ಶು ಅದು ತರಿಸಿದ್ದೀವಿ. ಸೊ ಎಲ್ಲ ಆಯಿತು. ಈಗ ಮೇನ್ ಐಟಮ್ಸ್ಗಳು ಬರ್ತೀನಿ ನೋಡಿ. ಏನು ಮೇನ್ ಐಟಮ್ಸ್ ಇದಲ್ವ ಮೇಯ್ನು ಅಂದರೆ, ಇಲ್ಲಿನ ಮೇಯ್ನ್ ಐಟಮ್ಸ್ ಇದೆ ಇಲ್ಲಿ. ಅದು ಡಿಪ್ಸು 3 ಥರ ಚಟ್ನಿ ಇದೆ. ಒಂದು ಹುರುಳಿಕಟ್ಟು ಚಟ್ನಿ ಅಂದರೆ ಹುರುಳಿಕಾಯಲ್ಲಿ ಮಾಡೋ ಚಟ್ನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಕೆಸ ಸೊಪ್ಪು ಬರುತ್ತಲ್ಲ, ಕೆಸ ಸೊಪ್ಪಲ್ಲಿ ಚಟ್ನಿ, ಗ್ರೀನ್ ಚಟ್ನಿ. ಸೊ ಅದಕ್ಕೆ ಕಿಡ್ನಿ ಬೀನ್ಸ್ ಹಾಕಿರ್ತಾರೆ. ಆಮೇಲೆ ನೆಕ್ಸ್ಟು ಸೂಪರಾದ ಚಟ್ನಿ, ಚಗ್ಲಿ ಚಟ್ನಿ ಅಂತ. ಚಗ್ಲಿ ಅಂತ ಅರ್ಥ ಆಗಲ್ಲ ತುಂಬ ಜನಕ್ಕೆ, ಏನು ಅಂದರೆ ಕೆಂಪು ಇರುವೆಯ ಚಟ್ನಿ. 4 ವರ್ಷದ ಹಿಂದೆ ತಿಂದಿದ್ದು, ಇವಾಗಲೇ ತಿಂತಾ ಇರೋದು. ಸೊ ಆವಾಗ ತಿಂದಿದ್ವಿ. ಸೊ ಸೇಮ್ ಚಟ್ನಿ ಸಿಗುತ್ತೆ, ಇಲ್ಲೂ ಸಿಗುತ್ತೆ. ಆಮೇಲೆ ಕೂರ್ಗ್ ಕಡೆನೂ ಸಿಗುತ್ತೆ. 2-3 ಕಡೆ, ಆಮೇಲೆ ಮಂಗಳೂರು ಕಡೆನೂ ಮಾಡ್ತಾರೆ ತುಂಬ ಜನ. ಸೊ ಯಾರ್ಯಾರು ಗೊತ್ತು ಅಲ್ಲಿನವ್ರಿಗೆ, ಲೋಕಲ್ಸ್ಗೆ ಅದು ಗೊತ್ತಿರುತ್ತೆ. ಸೊ ದೂರದಿಂದ ನೋಡ್ತಿರ್ತಾರಲ್ಲ ನಮ್ಮ ಕಡೆ ಆ ಕಡೆ ಎಲ್ಲ ಅವ್ರಿಗೆಲ್ಲರೂ. ಸೊ ಬಟ್ ಅದು ಗೊತ್ತೇ ಆಗಲ್ಲ ನಿಮಗೆ ತಿನ್ಬೇಕಾದ್ರೆ ಅದು ಇರುವೆ ಚಟ್ನಿ ಅಂತ. ಬಾಯಲ್ಲಿ ನೀರು ಬರ್ತದೆ ಮಾತಾಡ್ಬೇಕಾದ್ರೆ. ಸೊ ನೆಕ್ಸ್ಟು 2 ಬಿರಿಯಾನಿ, ಒಂದು ಚಿಕನ್ನು, ಒಂದು ಮಟನ್ ಬಿರಿಯಾನಿ. ಇನ್ನೊಂದು ಇಲ್ಲಿ ಬ್ಯಾಂಬೂ ಶೂಟ್ ಪಲ್ಯ, ಅದನ್ನು ತರಿಸಿದ್ದೀವಿ. ಸೊ ಬ್ಯಾಂಬೂ ಪಲ್ಯ ಇದೆ, ಬ್ಯಾಂಬೂ ಶೂಟ್ಸ್ ಅಂದರೆ ಬ್ಯಾಂಬೂ ಚಿಗುರು, ಅದು ಸೀಸನಲ್ಲು. ಸೊ ಯಾವಾಗ ಸಿಗುತ್ತೆ ಆವಾಗ ಮಾಡಿಕೊಡ್ತಾರೆ, ಮಳೆಗಾಲ. ಸೊ ಇವಾಗೆಲ್ಲ ಸಿಗ್ಬೋದು ಎಲ್ಲ ಕಡೆ. ಅದು ಸೀಸನಲ್ಲ. ಸೊ ಅಷ್ಟೇ, ಅದು ಮತ್ತು ರೆಡ್ ಆ್ಯಂಟು 2 ಸೀಸನಲ್ಲು. ಆಮೇಲೆ ಈ ಕಡೆ ಕಡುಬು ಇದೆ, ಬೆಣ್ಣೆ ಕಡುಬು. ಅದಕ್ಕೆ ಒಂದು ಗ್ರೇವಿ ಎಲ್ಲ ಇದೆ, ರಾಯ್ತಾ ಇದೆ, ಆಯ್ತಾ ಸಲಾಡ್ ಇದೆ, ಒಂದು ಪ್ಲೇಟು. ಸೊ ಎಲ್ಲ ಎಷ್ಟೊಂದು ಐಟಮ್ಸ್ಗಳಿದೆ. ಯಾವ್ದು ಮರ್ತೋಗ್ಬಿಟ್ಟೆ ಅಂತಲೇ ಬಿಟ್ಟಿದ್ದೀನ ಇಲ್ವ ಅಂತ ಎಲ್ಲ ಕವರ್ ಆಯಿತು. ಸೊ ಇದು ಬಿಟ್ಟು ಇನ್ನೂ ಬೇಜಾನ್ ಡಿಶಸ್ ಇದೆ, ಅದೆಲ್ಲ ನಾವು ತರ್ಸೋಕ್ಕೆ ಹೋಗಿಲ್ಲ. ಯಾಕಂದರೆ ಇರೋದೇ 3 ಜನ, ಎಲ್ಲ ತಿನ್ನೋಕ್ಕಾಗೋದಿಲ್ಲ. ಇದಾದಷ್ಟು ಇದನ್ನು ಇವಾಗ ಖಾಲಿ ಮಾಡೋ ಒಂದು ಕಡೆಯಿಂದ ಬನ್ನಿ. ಫಸ್ಟು ತಟ್ಟೆ ಇಡ್ಲಿ ಈ ಥರ ತೆಳುಗೆ ಹಿಂಗಿರುತ್ತೆ ನೋಡೋದಕ್ಕೆ. ಸೊ ಈ ಕಡೆ ಈ ಥರನೇ ಮಾಡೋದು. ಸೊ ಸಾಫ್ಟಾಗಿದೆ. ಫಸ್ಟ್ ಯಾವ ತಿನ್ನೋಣ? ಕೆಸ ಸೊಪ್ಪಿನ ಚಟ್ನಿ ಜೊತೆಗೆ ಟೇಸ್ಟ್ ಮಾಡುವ. ಹುರುಳಿ. ಆಮೇಲೆ ಇದು ಪ್ರಿಪರೇಷನ್ನು ತುಂಬ ನೀಟಾಗಿ ಮಾಡಬೇಕು. ಯಾಕಂದರೆ ಕೆಸ ಸೊಪ್ಪನ್ನ ನೀಟಾಗಿ ಪ್ರಿಪೇರ್ ಮಾಡಿಲ್ಲ ಅಂದರೆ ಆ ಗಂಟ್ಲು ಕೆರ್ತಾ ಆ ಥರ ಎಲ್ಲ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಅದು ಒಳ್ಳೆ ಪ್ರೋಸೆಸ್ ಇದೆ, ಅದು ಮಾಡಬೇಕು. ನಾವು ಲಾಸ್ಟ್ ಟೈಮು ಕೂರ್ಗ್ ಹೋಗಿದ್ದಾಗ ವಿರಾಜಪೇಟೆ ಅಲ್ಲಿ ಭಜನ್ ಬೋಪಣ್ಣ ಅವ್ರ ಮನೆಯಲ್ಲಿ ಅವರಮ್ಮ ಅಡುಗೆ ಮಾಡಿದರು. ಅವಾಗ ಹೇಳಿದ್ದು, ಅವಾಗ ಮಾಡಿಸಿದ್ವಿ ಅಲ್ಲಿ ಕೆಸದಲ್ಲಿ ಎಷ್ಟೊಂಥರ ಡಿಶಸ್ಸು. ಸೊ ಅದಾದಮೇಲೆ ಇವಾಗಲೇ ತಿಂತಾ ಇರೋದು. ಇದು ಕೂಡ ಚೆನ್ನಾಗಿದೆ. ಇದು ಅದೇ ಫುಲ್ಲು ಹುಳಿಯಾಗೆ ಲೈಟಾಗೆ ಸ್ಪೈಸಿ, ತುಂಬ ಜಾಸ್ತಿ ಏನು ಖಾರ ಇಲ್ಲ, ಲೈಟಾಗಿ ನಾಲ್ಗೆಗೆ ಖಾರ ಫೀಲ್ ಆಗುತ್ತೆ. ಚೆನ್ನಾಗಿದೆ. ಇಡ್ಲಿಗೆ ಚೆನ್ನಾಗಿದೆ. ಇದು ಅಕ್ಕಿ ರೊಟ್ಟಿಗೂ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಅಕ್ಕಿ ರೊಟ್ಟಿಗೆ ಕೊಡೋಣ. ಅಕ್ಕಿ ರೊಟ್ಟಿಗೆ ಹುರುಳಿಕಟ್ಟು, ಅದಕ್ಕೆ ಸ್ವಲ್ಪ ಅದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಅಂದರು, ಅದಕ್ಕೋಸ್ಕರ ತುಪ್ಪ ಹಾಕ್ಕೊಂಡಿದ್ದೀನಿ. ಹುರುಳಿಕಟ್ಟು ಚಟ್ನಿ. ಚೆನ್ನಾಗಿದೆ. ಒಂಥರ ಘಾಟು ಬರುತ್ತೆ ತಿನ್ಬೇಕಾದ್ರೆ. ಫಸ್ಟು ಒಂಥರ ಲೈಟು ಸಿಹಿ ಅಂಶ ಬಂತು, ಬಟ್ ಆಮೇಲೆ ಒಂಥರ ಘಾಟು, ಲೈಟಾಗೆ ಒಂದು ಸ್ವಲ್ಪ ಕಹಿ ಅಂಶ ಬರುತ್ತೆ. ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ರು. ಸೊ ತುಪ್ಪ ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ. ಚೆನ್ನಾಗಿದೆ. 2 ಅಥೆಂಟಿಕ್ ಡಿಶಸ್ಸು, 2 ಟೇಸ್ಟ್ ಮಾಡಾಯಿತು. ಇಲ್ಲಿನ ಟ್ರೆಡಿಷ್ನಲ್ ಡಿಶ್ಶು. ಅದಾದಮೇಲೆ ಈಗ ಚಗ್ಲಿ ಚಟ್ನಿ, ಕೆಂಪು ಇರುವೆಯ ಚಟ್ನಿ. ಅದಕ್ಕೂ ತುಪ್ಪವನ್ನು ಹಾಕಿಕೊಂಡು ಮಿಕ್ಸ್ ಮಾಡಿ ಚಿಯರ್ಸ್. ಖಾರವಾಗಿ ಹುಳುಳಿಗೆ ಅದ್ಭುತವಾಗಿರುತ್ತೆ ಇದಂತೂ. ಸೊ ಅವಾಗ ತಿಂದಿದ್ದು ತುಂಬ ಗ್ಯಾಪ್ ಆಗಿತ್ತು. ಬಟ್ ಇದನ್ನು ಯಾರಿಗೂ ಹಿಂಗೆ ಇಟ್ಬಿಟ್ರೆ, ಇಲ್ಲಿ ಬಂದು ಹಿಂಗೆ ನಾರ್ಮಲಾಗಿ ತಂದು ಹಿಂಗೆ ಇಟ್ಬಿಟ್ರೆ ಗೊತ್ತಾಗಲ್ಲ. ನಾರ್ಮಲಾಗಿ ಕಾಯಿ ಚಟ್ನಿ ಏನಿದೆ ಅದೇ ಅಂದ್ಕೊಂಡ್ಬಿಡ್ತಾರೆ. ಸೇಮ್ ಹಂಗೆ ಇರುತ್ತೆ, ಕಾಯಿ ಚಟ್ನಿ ಥರನೇ ಟೇಸ್ಟು. ಬಟ್ ಅದು
ಆ ಹುಳಿ ಅಂಶ ಬರುತ್ತೆ ಗೊತ್ತಾ, ಒಂಥರ ಇದರಲ್ಲೊಂಥರ ಟ್ಯಾಂಗಿನೆಸ್ ಬರುತ್ತೆ ಹುಳಿ ಅಂಶ, ಅದು ಇರುವೆದು ಅದರದ್ದೇ ಹುಳಿ ಅಂಶ. ಎಕ್ಸ್ಟ್ರಾ ಹುಳಿಗಿಂತ ಅದರಲ್ಲೇ ಸ್ವಲ್ಪ ಹುಳಿ ಇರುತ್ತೆ. ನಾವು ಸಿದ್ದಿದು ಎಪಿಸೋಡ್ ಮಾಡಿದಾಗ ಅಲ್ಲಿದು ಆವಾಗ ಅಲ್ಲಿ ಮಾಡಿಸಿದ್ವಿ, ಅಲ್ಲೇ ಪ್ರಿಪೇರ್ ಮಾಡಿ ಅಲ್ಲೇ ತಿಂದಿದ್ವಿ. ಇನ್ನೊಂದೇನು ಅಂದರೆ ನಮ್ಮ ಟೀಮವ್ರು ಎಲ್ಲರೂ ಅಲ್ಲಿ ಇರುವೆನ ಹಂಗೆ ಅದು ಚಟ್ನಿ ಮಾಡೋಕ್ಕೆ ಮುಂಚೆನೇ ಒಂದು ಲೈವ್ ಇರುವೆಗಳ್ನ ತಿಂದು ಟೇಸ್ಟ್ ಮಾಡಿದ್ವಿ, ಹೆಂಗಿರುತ್ತೆ ತಿಂದು ನೋಡಿ ಅಂತ ಹೇಳಿದ್ರು ಅಲ್ಲಿ, ಅದ್ರ ಟೇಸ್ಟ್ ನೋಡಿ ಹೆಂಗಿರುತ್ತೆ ಅಂತ. ಅದು ತಿಂದಿದ ತಕ್ಷಣ ಫುಲ್ ಬಾಯಿ ತುಂಬ ಹುಳಿ ಥರ ಇತ್ತು, ಅದು ಟೇಸ್ಟು ಇರುವೆ ಟೇಸ್ಟೇ ಹುಳಿ ಥರ ಇತ್ತು. ಸೊ ಇದು ಹುಳಿಯಾಗಿ ಖಾರವಾಗಿ ಸ್ವಲ್ಪ ಜಾಸ್ತಿ ಮಸಾಲೆ ಹಾಕಿರ್ತಾರೆ, ಸೊ ಮಸಾಲೆ ಭರಿತವಾಗಿರುತ್ತೆ ಈ ಚಟ್ನಿ. ಬಟ್ ಇವು ನಾರ್ಮಲಾಗಿ ಯಾರಿಗಾರು ಹಂಗೆ ಕೊಟ್ಬಿಟ್ರೆ ಗೊತ್ತಾಗಲ್ಲ. ಮೂರೂ ಹೆಲ್ದಿಯಾದ ಚಟ್ನಿಗಳು. ಇನ್ನೊಂದು ಹೆಲ್ದಿಯಾದ ಡಿಶ್ಶು ಬ್ಯಾಂಬೂ ಪಲ್ಯ, ಬ್ಯಾಂಬೂ ಶೂಟ್ಸ್ ಪಲ್ಯ, ಬಿದಿರಿನ ಚಿಗುರಿನ ಪಲ್ಯ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಅದ್ರಲ್ಲಿ ನೋಡಿದ್ರೆ ನೀವು ಕಾಣಿಸ್ತಾ ಇರ್ಬೋದು. ಬಿದಿರು, ಬೆಳ್ಳುಳ್ಳಿ ಜಜ್ಜಿ ಹಾಕಿರೋದು, ಚಿಕ್ಕ ಪೀಸ್ ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಈರುಳ್ಳಿ, ಆಮೇಲೆ ಸಾಸಿವೆ, ಅಷ್ಟೇ ಕಾಣಿಸ್ತಾ ಇರೋದು. ಹಾಂ, ಸೂಪರ್ ಸಾಫ್ಟಾಗಿದೆ. ಒಂಥರ ಕೋಸಂಬರಿ ಈ ಥರ ತಿನ್ನೋ ಥರ ಫೀಲ್ ಆಗ್ತದೆ. ಸೊ ಅಷ್ಟೇ, ಏನು ಜಾಸ್ತಿ ಖಾರ ಗಿರ ಏನೂ ಇರೋಲ್ಲ, ಮಸಾಲೆ ಏನಿರಲ್ಲ, ಲೈಟಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಯಾವುದೇ ಖಾರ ಏನಂದ್ರೆ ಹಸಿಮೆಣಸಿನ್ಕಾಯಿ ಪೀಸಸ್ಸು ಚಿಕ್ಕದಿರುತ್ತಲ್ಲ, ಆ ಹಸಿಮೆಣಸಿನ್ಕಾಯಿ ಜೊತೆ ತಿಂದಾಗ ನಿಮಗೆ ಆ ಖಾರ ಫೀಲ್ ಆಗುತ್ತೆ. ಹೊರತು ಜಾಸ್ತಿ ಸ್ಪೈಸಿ ಇರೋದಿಲ್ಲ. ದಿ ಬೆಸ್ಟ್ ಫುಡ್ಡು ಅಂತಲೇ ಹೇಳ್ಬೋದು. ಒಂದು ಸೀಸನಲ್ಲು ಮಳೆಗಾಲದಲ್ಲಿ ಸಿಗುತ್ತೆ, ಸಿಕ್ಕಿದಾಗ ನಿಮ್ಗೆ ಈ ಥರ ಚಾನ್ಸ್ ಸಿಕ್ಕಿದಾಗ ಇಲ್ಲೆಲ್ಲ ಬಂದಾಗ ಈ ಥರ ಡಿಶಸ್ನ ತಿನ್ನೋದು ತುಂಬಾ ಒಳ್ಳೆಯದು. ನೆಕ್ಸ್ಟ್ ಡಿಶ್ಗೆ ಜಂಪ್ ಆಗುವ. ನೆಕ್ಸ್ಟು ಚಿಕನ್ ಗ್ರೇವಿ, ಚಿಕನ್ ಕರಿ ಟ್ರೈ ಮಾಡೋಣ. ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಬಂದ್ಬಿಟ್ಟು ಶಾವಿಗೆ ಮೇಲೆ ನೀಟಾಗೆ ಚಿಕನ್ ಗ್ರೇವಿ ಹಾಕ್ಬಿಟ್ಟು ಡೆಕೋರೇಷನ್ಗೆ ಒಂದು ಪೀಸ್ ಇಟ್ಬಿಡೋಣ ಮೇಲೆ ನೆನೀತಾ ಇರಲಿ. ಇದು ಕಡುಬುಗೂ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಬೆಣ್ಣೆ ಕಡುಬು ಪುಟ್ಪುಟಾಣಿ, ಇದು ಬಟನ್ ಇಡ್ಲಿ ಏನಂತೀವಿ ನಮ್ಮ ಕಡೆ, ಆ ಥರ ಪುಟ್ಪುಟಾಣಿ ಕಡುಬು ಮಾಡಿದ್ದಾರೆ ಅವರು. ಸೊ ಅದಕ್ಕೂ ಹಾಕಿ ನೆನೆಸ್ತಾ ಇರೋಣ. ಅಕ್ಕಿ ರೊಟ್ಟಿಗೆ ಮಟನ್ ಗ್ರೇವಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರು. ಅದಕ್ಕೆ ಅದೆರಡು ನೆನಿಬೇಕಾದ್ರೆ ಮಟನ್ದು ಗ್ರೇವಿ ಜೊತೆಗೆ ಅಕ್ಕಿ ರೊಟ್ಟಿ ತಿಂದ್ಬಿಡೋಣ ಒಂದು ತುತ್ತು. ಅಕ್ಕಿ ರೊಟ್ಟಿಗೆ ಮಟನ್ನೇ ದಿ ಬೆಸ್ಟ್ ಕಾಂಬಿನೇಷನ್. ಮಟನ್ ಜೊತೆಗೆ ಇನ್ನೊಂದಿದೆ, ಮಟನ್ ಬಿಟ್ಟರೆ ನೆಕ್ಸ್ಟ್ ಅಕ್ಕಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್. ಅದು ಯಾವ ಮೀಟ್ ಅಂತ ಕಮೆಂಟ್ ಮಾಡಿ. ಘಮ 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 ಅಂತ ಇದೆ. ಸ್ಪೈಸಸ್ದು ಘಮ, ಪುದೀನಾ ಫ್ಲೇವರು, ಎಲ್ಲದಕ್ಕಿಂತ ಹೆಚ್ಚಾಗಿ ಮಟನ್ ಫ್ಲೇವರು ಸೂಪರ್ ಆಯಿತು. ಡಿಫ್ರೆಂಟ್ ಆದ ರೆಸಿಪಿ. ಇದು ನಾವು ಚಾಪ್ಸ್ ಗ್ರೇವಿ, ನಮ್ಮ ಕಡೆ ಎಲ್ಲ ಮಟನ್ ಚಾಪ್ಸ್ ಎಲ್ಲ ಹಿಂಗೆ ಬರುತ್ತೆ, ಸೇಮ್ ಚಾಪ್ಸ್ ಥರನೇ, ಬಟ್ಟು ಟೇಸ್ಟು ಅಜಗಜಾಂತರ ವ್ಯತ್ಯಾಸ. ನಮ್ಮ ಕಡೆಗೂ ಇಲ್ಲಿಗೂ ಇದು ಡಿಫ್ರೆಂಟ್ ಆಗಿದೆ. ಸಾಕಷ್ಟು ಘಮ 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 ಅಂತಿದೆ. ನಮ್ಮ ಕಡೆ ಎಲ್ಲ ಜಾಸ್ತಿ ಏನು ನಮಗೆ ಮಟನ್ ಫ್ಲೇವರ್ ಇಂಟೆನ್ಸ್ ಆಗಿ ಬರುತ್ತೆ. ಈ ಚಾಪ್ಸ್ ಎಲ್ಲ ತೊಗೊಂಡ್ರೆ ಮಟನ್ ಡಾಮಿನೇಟ್ ಮಾಡುತ್ತೆ, ಪ್ಲಸ್ಸು ನಿಮಗೆ ಇನ್ನೇನು ಪುದೀನ ಸೊಪ್ಪು, ಧನಿಯಾ ಈ ಫ್ಲೇವರ್ ಬರುತ್ತೆ. ಇಲ್ಲಿ ಸ್ಪೈಸಸ್ದು ಘಮ ಇದರಲ್ಲಿ, ಅದು ಸೂಪರ್ ಇಷ್ಟ ಆಯಿತು. ಮಟನ್ ಅಂತೂ ಸಾಗ ಬೆಂದೋಗಿದೆ, ನಂದಿ ಮೂಳೆಯಿಂದ ಮಾಂಸ ನೀಟಾಗಿ ಬಿಚ್ಚೋಯ್ತು. ಶಾವಿಗೆ ಸೊ ಅದು ನೋಡಿರ್ಬೋದು ಶೇಪ್ ನಿಮಗೆ ಕಾಯಿನ್ ಥರ ಪುಟಾಣಿಯಾಗಿರುತ್ತೆ ಗಟ್ಟಿಗೆ. ಸೊ ಮನೆಗಳಲ್ಲಿ ಹಿಂಗೆ ಮಾಡೋದು. ಸೊ ಇಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದಾರೆ, ನಮ್ಮ ವೈಫ್ ಅವ್ರ ರಿಲೇಟಿವ್ಸು ಅವ್ರ ಮನೆಗೆ ಬಂದಾಗ ಅಲ್ಲಿ ಇದೇ ಥರ ಸೇಮ್ ಹಿಂಗೆ ಸರ್ವ್ ಮಾಡೋದು. ನಮ್ಮ ಕಡೆ ಎಲ್ಲ ಒತ್ತು ಶಾವಿಗೆ ಅಗ್ಲ ಇರುತ್ತೆ ಗೊತ್ತಾ, ಈಗ ಸಕಲೇಶ್ಪುರದಲ್ಲಿ ನೆನ್ನೆ ವೀಡಿಯೋ ಮಾಡಿದ್ವಿ, ಅಲ್ಲಿ ಅಗ್ಲ ಇತ್ತಲ್ಲ ಆ ಥರ ಇಲ್ಲಿರೋದಿಲ್ಲ ಈ ಕಡೆ ಎಲ್ಲ ಬಂದಾಗ. ಸೊ ಇದೇ ಥರ ಇರುತ್ತೆ ತುಂಬ ಮನೆಗಳು, ನಾನು ನೋಡ್ದಂಗೆಲ್ಲ ಹಿಂಗೆ ಮಾಡಿರ್ತಾರೆ. ಸೊ ನೆಂದೋಗಿದೆ ಇದರಲ್ಲಿ ಚಿಕನ್ ಕರೀಲಿ. ಸೇಮ್ ಮನೇಲಿ ಮಾಡೋ ಥರ ಟೇಸ್ಟು, ಅದ್ಭುತ, ಸಾಕತ್ತು ರಿಚ್ ಆಗಿದೆ. ಲೈಟಾಗಿ ಸ್ಪೈಸಿ, ಖಾರದ ಪುಡಿ, ಖಾರದ್ದು ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿದು ಖಾರ, ಅದ್ರದ್ದು ಫ್ಲೇವರು, ಅದ್ರದ್ದು ಘಮ ಸೂಪರ್. ಅಲ್ಟಿಮೇಟ್. ನೀಟಾಗಿ ಜಾರ್ಕೊಂಡು ಹೋಗ್ತಾನೆ ಇದೆ. ಅದು ಸಾರು ಹಾಕ್ಬಿಟ್ಟು ನೆನೆಸಿದೀವಲ್ಲ ಅದಕ್ಕೋಸ್ಕರ. ಮಸಾಲೆ ಸ್ವಲ್ಪ ತರಿಯಾಗಿ ರುಬ್ಬಿರ್ತಾರೆ, ನಿಮ್ಗೆ ಅದೆಲ್ಲ ಕಾಣಿಸ್ತಾ ಇರ್ಬೋದು ನೋಡಿ, ಇಲ್ಲಿ ತರಿಯಾಗಿ ಚಿಕನ್ನು ನೀಟಾಗಿ ಬಂದಿದೆ. ಇನ್ನು ಈ ಕಡೆ ಬೆಣ್ಣೆ ಕಡುಬು ಪುಟ್ಪುಟಾಣಿ, ನಾರ್ಮಲಾಗಿ ದಪ್ಪ ಇರುತ್ತೆ. ಸೊ ಇಲ್ಲಿ ಥರ ಸ್ಟೈಲಿಶಾಗಿ ಪುಟ್ಪುಟಾಣಿಯಾಗಿ ಕೊಟ್ಟಿದ್ದಾರೆ ಒಂದು ಬೌಲಲ್ಲಿ. ಇದನ್ನು ಆ ಬೌಲ್ ಏನಿದೆ ಅದರಲ್ಲೇ ಸಾರು ಹಾಕ್ಕೊಂಡು ಡಿಪ್ ಮಾಡಿಕೊಂಡು ಸ್ಪೂನಲ್ಲಿ ಹಂಗೆ ತಿನ್ಬಿಡ್ಬೋದು, ಅದು ಚೆನ್ನಾಗಿರುತ್ತೆ ಐಡಿಯಾ. ಇಲ್ಲಾಂದರೆ ನಾನು ಸುಮ್ಮನೆ ಅವಾಗಿಂದ ನೆನೆಯಲಿ ಅಂತ ನೆನೆಸಿಟ್ಟೆ. ಇದು ಒಳಗಡೆವರೆಗೂ ಹಿಡಿಯೋಲ್ಲ,
ಗಟ್ಟಿ ಕಟ್ಟಿರ್ತಾರೆ. ಅಕ್ಕಿ ಹಿಟ್ಟಲ್ಲಿ ಮಾಡೋದು ಮಾಮೂಲಿ. ಇದನ್ನು ನೀಟಾಗಿ ಮಿತ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಬೆಸ್ಟ್. ಬೆಣ್ಣೆ ಬೆಣ್ಣೆ ಹಾಕಿ ಮಾಡಿರೋದ್ರಿಂದ ಲೈಟಾಗಿ ಆ ಬೆಣ್ಣೆ ಫ್ಲೇವರ್ ಕೂಡ ಬರುತ್ತೆ. ಈ ಗ್ರೇವಿ ಸೂಪರ್ ಕಾಂಬಿನೇಷನ್ನು ಚೆನ್ನಾಗಿತ್ತು. ನೀವು ಮಟನ್ ಗ್ರೇವಿ ಜೊತೆನೂ ತಿನ್ಬೋದು. ಅಂಡಂಗೆ ಅಕ್ಕಿ ರೊಟ್ಟೆಗೆ ಮಟನ್ ಕಾಂಬಿನೇಷನ್ ಸೂಪರಾಗಿತ್ತು. ಈಗ ನೆಕ್ಸ್ಟು ಬೇಜಾನ್ ಸ್ಟಾರ್ಟರ್ಸ್ ಇದೆ, ಒಂದೊಂದೇ ಟೇಸ್ಟ್ ಮಾಡುವ. ಫಸ್ಟ್ ವೆಜ್ಜಿಂದ ಸ್ಟಾರ್ಟ್ ಮಾಡೋಣ. ಮಶ್ರೂಮ್ ಡ್ರೈ, ಸೇಮ್ ರೆಸಿಪಿ ಪನ್ನೀರಲ್ಲೂ ಸಿಗುತ್ತೆ, ಬೇಬಿ ಕಾರ್ನಲ್ಲೂ ಸಿಗುತ್ತೆ. ಸೊ ನಾವು ಅದಕ್ಕೆ ಅದನ್ನು ಒಂದೊಂದು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಮಶ್ರೂಮ್ನ ತೊಗೊಂಡೆ. ಈಗಲೇ ಪೆಪ್ಪರು, ಆ ಪೆಪ್ಪರ್ದು ಹಿಟ್ಟು, ಆಮೇಲೆ ಈರುಳ್ಳಿ ಎಲ್ಲ ಆಗಿರೋದು ಕ್ರಂಚಿನೆಸ್ಸು, ಕರ್ಬೇವಿನ ಸೊಪ್ಪಿನ ಫ್ಲೇವರು, ಮಶ್ರೂಮ್ ಆಬ್ವಿಯಸ್ಲಿ ಗೊತ್ತಲ್ಲ, ಮೇಲ್ಗಡೆ ಔಟರ್ ಲೇಯರ್ ಇರುತ್ತಲ್ಲ ಅದು ಕ್ರಿಸ್ಪಿಯಾಗಿರುತ್ತೆ. ಡೀಪ್ ಫ್ರೈ ಮಾಡಿ ಮತ್ತು ಟಾಸ್ ಮಾಡೋದು, ಒಳಗಡೆ ಮಶ್ರೂಮ್ ಮೆಲ್ಟ್ ಆಗುತ್ತೆ. ಚೆನ್ನಾಗಿತ್ತು. ಸೇಮಲ್ಲೇ ಪನ್ನೀರ್ ಕೂಡ ಸಿಗುತ್ತೆ. ಸೊ ಪನ್ನೀರ್ ತಿನ್ನೋರಿಗೆ, ಮಶ್ರೂಮ್ ತಿನ್ನೋರಿಗೆ, ಬೇಬಿಕಾರ್ನ್ ತಿನ್ನೋರಿಗೆ ಎಲ್ಲರಿಗೂ ಆಪ್ಷನ್ಸ್ ಇದೆ ವೆಜಿಟೇರಿಯನ್ಸ್ಗೂ. ನಾವು ಮೇಯ್ನಾಗಿ ನಾನ್ ವೆಜ್ಗೋಸ್ಕರ ಬಂದಿರೋದು. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಈಗ ನೆಕ್ಸ್ಟ್ ಚಿಲ್ಲಿ ಚಿಕನ್. ಸ್ಟಾರ್ಟಿಂಗ್ ಇಲ್ಲದೆ ಇಲ್ಲಿ ಡಿಫ್ರೆಂಟಾಗಿ ಮಾಡ್ತಾರೆ ಚಿಲ್ಲಿ ಚಿಕನ್ ಅಂತ. ಇದು ನೋಡೋದಕ್ಕೆ ಚೈನೀಸ್ ಥರ ಇದೆ, ಯಾಕಂದರೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿರ್ತಾರೆ, ಬಟ್ ಚೈನೀಸ್ ಅಲ್ಲ. ಯಾವುದೇ ಸಾಸಸ್ನೆಲ್ಲ ಬಳಸೋದಿಲ್ಲ. ಮಾಮೂಲಿ ಖಾರದ ಪುಡಿ ಈ ಥರ ಏನಿದೆ ಮನೆ ಮಸಾಲೆ ಇದನ್ನೇ ಬಳಸಿ ಮಾಡೋದು. ಆದ್ದರಿಂದ ಇದು ಇಲ್ಲಿನ ಚಿಲ್ಲಿ ಚಿಕನ್ ಸ್ವಲ್ಪ ಸ್ಪೈಸಿನೆಸ್ ಇರುತ್ತೆ, ಯಾಕಂದರೆ ಚಿಲ್ಲಿ ಚಿಕನ್ನು ಅದೇ ಖಾರ ಇರಲೇಬೇಕು. ಆಮೇಲೆ ಖಾರದ ಪುಡಿಯೆಲ್ಲ ಹಾಕಿರ್ತಾರಲ್ಲ ಅದ್ರ ಖಾರ ಇರುತ್ತೆ, ಅದ್ರ ಜೊತೆಗೆ ಕ್ಯಾಪ್ಸಿಕಮ್ದು ಸ್ವಲ್ಪ ಜ್ಯೂಸಸ್ ಎಲ್ಲ ಬಿಟ್ಕೊಂಡಿರುತ್ತಲ್ಲ, ಒಂಥರ ಲೈಟ್ ಸಿಹಿ. ಬಟ್ ನಿಮಗೆ ಮತ್ತೆ ಆ ಸಿಹಿ ಅಂತ ಅನಿಸುತ್ತೆ, ಅಂತಿದ್ದಂಗೆ ನೆಕ್ಸ್ಟ್ ಮತ್ತೆ ಖಾರ ಡಾಮಿನೇಟ್ ಮಾಡಿಬಿಡುತ್ತೆ. ಚೆನ್ನಾಗಿದೆ. ಕೆಂಪು ಕಲರ್ ಚಿಲ್ಲಿ ಚಿಕನ್ ತಿನ್ನಬೇಕು. ನನಗೆ ಹಸಿಮೆಣಸಿನ್ಕಾಯಿ ಚಿಲ್ಲಿ ಚಿಕನ್ ಇಷ್ಟ ಇಲ್ಲ, ಬಟ್ ಚೈನೀಸು ಬೇಡ ಅನ್ನೋರಿಗೆ ಇದೊಂದು ಬೆಸ್ಟ್ ಕಾಂಬಿನೇಷನ್. ನೆಕ್ಸ್ಟು ಮಟನ್ ಡ್ರೈ ತರಿಸಿದ್ವಿ. ಮಟನ್ ಇದರಲ್ಲೂ ಸಗದಾಗೆ ಬೆಂದು ಹೋಗಿದೆ, ಪೀಸ್. ಚಟಲದ ಫ್ಲೇವರು. ಇದರಲ್ಲೂ ಅಷ್ಟೇ ಪೆಪ್ಪರ್ ಫ್ಲೇವರ್, ಲೈಟಾಗಿ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪಿನ ಫ್ಲೇವರು, ಯಥೇಚ್ಛವಾಗಿ ಮಟನ್ ಫ್ಲೇವರು. ಜಾಸ್ತಿ ಆಡಂಬರ, ಜಾಸ್ತಿ ಮಸಾಲೆ ಇರೋದಿಲ್ಲ, ಸಖತ್ತಾಗಿದೆ. ಮಟನ್ ಫ್ಲೇವರ್ನ ನೀಟಾಗಿ ಸವಿಬೋದು, ಸೂಪರ್. ಆಮೇಲೆ ಜ್ಯೂಸಿಯಾದ ಸಖತ್ತು ಸಾಫ್ಟ್ ಆದ ಮಟನ್. ಚೆನ್ನಾಗಿದೆ. ಪೆಪ್ಪರ್ ಡ್ರೈ. ಸೊ ಫಿಶ್ ಫ್ರೈಗೆ ಹೋಗ್ಬಿಡೋಣ. ಸೀ ಫಿಶ್, ಡಿಸ್ಕೋ ಮೀನಿನ ಫ್ರೈ. ಬಿಜಾನ್ ಮೀಟ್, ಮೇಲ್ಗಡೆ ಬಿಜಾನ್ ಮಸಾಲೆ. ಟೇಸ್ಟ್ ಮಾಡುವ. ಚಿಯರ್ಸ್. ವಾವ್, ಲೈಟಾಗಿ ಗೀ ರೋಸ್ಟ್ ಮಸಾಲೆ ಇದ್ದಂಗೆ ಇದೆ. ಸೇಮ್ ಕೋಸ್ಟಲ್ ರೆಸಿಪಿ. ಹುಳಿಗೆ ಸೂಪರಾಗಿದೆ, ಒಳ್ಳೆ ಮಜಾ ಕೊಡ್ತು. ಅಕಸ್ಮಾತ್ ಈ ಕಡೆಗೆ ಯಾರನ್ನ ಕರಾವಳಿಯವರು ಬಂದ್ರೂ ಅವ್ರ ರೆಸಿಪಿನ ಮಿಸ್ ಮಾಡ್ಕೊಳಲ್ಲ. ಸಿಮಿಲರಾಗಿ ಅದೇ ಥರ ಇದೆ. ಇಷ್ಟ ಆಯಿತು. ಫಸ್ಟು ಆ ಟ್ಯಾಂಗೇಸು, ಆಮೇಲೆ ಆ ಡಿಸ್ಕೋ ಮೀನಿನ ಫ್ಲೇವರು ಅದೊಂಥರ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿದೆ. ಒಂಥರ ಗೀ ರೋಸ್ಟ್ ಫ್ಲೇವರ್ ವೈಪ್ ಕೊಡ್ತಾಯಿದೆ ನನಗಿದು ಮಸಾಲೆ. ಆಮೇಲೆ ಕೆಂಪು ಖಾರ, ಬಟ್ ಅದು ಜಾಸ್ತಿ ಏನೋ ಡಾಮಿನೇಟ್ ಮಾಡ್ತಾಯಿಲ್ಲ. ಫಸ್ಟ್ ಬಂದು ಆ ಹುಳಿ ಪಂಚ್. ನಿಂಬೆಹಣ್ಣು ಕೊಟ್ಟಿದ್ದಾರೆ, ನಿಂಬೆಹಣ್ಣು ಅವಶ್ಯಕತೆ ಇಲ್ಲ. ಆ ಮಸಾಲೆನಲ್ಲಿ ಆ ಟ್ಯಾಂಗಿನೆಸ್ ಇರೋದ್ರಿಂದ ಹಾಗೆ ತಿನ್ಬೋದು. ಇಲ್ಲ ಸ್ವಲ್ಪ ಹುಳಿ ಜಾಸ್ತಿ ತಿನ್ನೋರು ಬೇಕಾದ್ರೆ ನಿಂಬೆಹಣ್ಣು ಹಾಕೊಬೋದು. ನನಗೆ ಇದೇ ಪರ್ಫೆಕ್ಟ್ ಆಗಿದೆ. ಹೊಗೆ ಮಜಾ ಬಂತು. ಈಗ ಬಿರಿಯಾನಿ ತಿನ್ನೋಣ. ಮಟನ್ ಬಿರಿಯಾನಿ ಒಂದು ಪೀಸ್ ಹಾಕ್ಕೊಂಡು ಸ್ವಲ್ಪ ರೈಸ್ ಹಾಕ್ಕೊಂಡು, ಇಲ್ಲಿ ಕೆಂಪು ಕಲರ್ ಬಿರಿಯಾನಿ, ಟೊಮೆಟೊ ಬೇಸ್ಟ್, ಮಲೆನಾಡು ಸ್ಟೈಲ್ ಮಟನ್ ಬಿರಿಯಾನಿ ಹೇಗಿರುತ್ತೆ ನೋಡೋಣ. ಲೈಟಾಗಿ ಹೈದ್ರಾಬಾದಿ ಬಿರಿಯಾನಿ ಥರ ಫ್ಲೇವರು. ಬಟ್ ಆ ಥರ ಸ್ಪೈಸಿನೆಸ್ಸು ಮಸಾಲೆ ಇರೋದಿಲ್ಲ. ಇದು ಸಟಲಾಗಿರುತ್ತೆ. ಬಟ್ ನಿಮಗೆ ಅದರಲ್ಲಿ ಏನು ಹೈದ್ರಾಬಾದಿ ಬಿರಿಯಾನಿಲಿ ಅಂದರೆ ನಿಮಗೆ ಅದೇ ಮೇಯ್ನು ಚಕ್ಕೆ ಲವಂಗ ಅದರದ್ದು ಫ್ಲೇವರ್ ಸ್ವಲ್ಪ ಜಾಸ್ತಿ ಬರುತ್ತೆ. ಇದರಲ್ಲೂ ಅಷ್ಟೇ ಚಕ್ಕೆ ಲವಂಗದ ಘಮ ಇನ್ನೂ ಸೂಪರಾಗಿ ಬರುತ್ತೆ. ಏಕೆಂದರೆ ಇಲ್ಲಿ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ ಸ್ಪೈಸಸ್, ಅದಕ್ಕೋಸ್ಕರ. ರೈಸಿನ
ಕಣದಲ್ಲೂ ಆ ಘಮ ಫೀಲ್ ಮಾಡ್ಬೋದು. ಮಟನ್ ಪೀಸ್ ಮುರ್ಕೊಂಡು ಒಂದು ಜೊತೆಗೆ ಮಟನ್ ಪೀಸು ಆವಾಗಲೇ ತಿಂದು ಸ್ಟಾರ್ಟರ್ ಕಂಪೇರ್ ಮಾಡಿದ್ರೆ ಬಿರಿಯಾನಿ ಸ್ವಲ್ಪ ಹಾರ್ಡಿದೆ. ಇದು ಒಟ್ಟಿಗೆ ಬೇಯೋದಲ್ವಾ, ಸೊ ಅದರಿಂದ ಈ ಥರ ಸಪ್ರೇಟಾಗಿ ಬೇಯಿಸಿದಾಗ ಯಾವ ಥರ ಸಾಫ್ಟ್ನೆಸ್ ಬರುತ್ತೆ ಆ ಥರ ಸ್ವಲ್ಪ ಕಷ್ಟ. ಇಷ್ಟಾಯಿತು. ಸೇಮ್ ರೆಸಿಪಿ ಚಿಕನ್ ಬಿರಿಯಾನಿ ಇದೆ. ಸೊ ನಮ್ಮ ಮಟನ್ ಬಿರಿಯಾನಿ, ನಮ್ಮ ಫ್ರೆಂಡ್ಗೆ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಸಿಗುತ್ತೆ. ಚಿಕನ್ ಕಬಾಬ್ ಟ್ರೈ ಮಾಡ್ಬೋದು. ನಾರ್ಮಲಾಗಿ ಚಿಕನ್ ಕಬಾಬ್ ಯಾವ ಥರ ಇರುತ್ತೆ ಆ ಥರ. ಆಗ್ಬಿಟ್ಟು ನೆಕ್ಸ್ಟು ಸ್ವೀಟ್ಸ್, 3 ಥರ ಸ್ವೀಟ್ಸ್ ಇದೆ. ಸೊ ಖಾಲಿ ಮಾಡಿಬಿಟ್ಟು ಸ್ವೀಟ್ಸ್ ಜೊತೆಗೆ ಸಿಗ್ತೀನಿ. ಸೊ ಒಂದು ಭರ್ಜರಿ ಊಟನೇ ಆಗೋಯ್ತು, ಬ್ರಂಚು. ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಡೆಸರ್ಟ್, ಪಾಯಸ ಇದೆ, ಕಜ್ಜಾಯ ಇದೆ, ಮತ್ತು ಈ ಕಡೆ ಕಡುಬು ಇದೆ. ಟೇಸ್ಟ್ ಮಾಡೋಣ. ಯಾವ ಥರ ಮಾಡೋಣ ಇದನ್ನು ಟೇಸ್ಟ್ ಮಾಡೋಣ. ಫಸ್ಟು ಅರಿಶಿನ ಕಡುಬು. ಇದು ಅರಿಶಿನದ ಎಲೆ, ಅದರೊಳಗಡೆ ಕಡುಬು ಸ್ಟಫ್ ಮಾಡಿರ್ತಾರೆ, ಹೂರ್ಣ. ಅದು ಬಂದು ಇದು ಕಾಯಿ ಹೂರ್ಣ. ಟೇಸ್ಟ್ ಮಾಡುವ. ನಿಧಾನ ತೆಗಿಬೇಕು, ಸಾಕತ್ತು ತೆಳೋಗಿರುತ್ತೆ, ಹೊಡೆದು ಹೋಗುತ್ತೆ. ಅರಿಶಿನ ಎಲೆ ಫ್ಲೇವರ್ ಇಂಟೆನ್ಸಾಗಿ ಬರುತ್ತೆ, ಇಂಟೆನ್ಸಾಗಿ. ಹೊರಗಡೆ ಈ ಕರ್ಜಿಕಾಯಿ ಹೂರ್ಣ ಬರುತ್ತೆ, ಕರ್ಜಿಕಾಯಿಗೆ ಹಾಕ್ತಾರಲ್ಲ ನಮ್ಮ ಕಡೆ, ಸೇಮ್ ಅದೇ ಥರ ಎಳ್ಳು, ಸಕ್ಕರೆ, ಕೊಬ್ಬರಿ ಇರುತ್ತೆ. ಬಟ್ ಮೇಯ್ನು ಟೇಸ್ಟು ಬರ್ತಾ ಇರೋದು ಇದು, ಈ ಎಲೆದು. ಎಷ್ಟು ಇಂಟೆನ್ಸ್ ಆಗ್ತದೆ ಗೊತ್ತಾ ಅರಿಶಿನದು ಟೇಸ್ಟು. ಘಮ ಘಮ ಘಮ. ಹೆಲ್ದಿಯಾದ ಸ್ವೀಟ್ ಚಳಿಗಾಲದಲ್ಲಿ ತಿಂದಾಗ ಮೈ ಬಿಸಿ. ಕಜ್ಜಾಯ, ಪುಟ್ಪುಟಾಣಿ ಕಜ್ಜಾಯ. ಈ ಥರ ಕಜ್ಜಾಯ ನೀವು ತಿಂದಿದ್ದೀರಾ ಎಲ್ಲಾದರೂ? ಸ್ಟಾರ್ಟಿಂಗೇ ತಿಂದ್ಬಿಟ್ವಿ, ಬಂದಿಟ್ಟಿದ ತಕ್ಷಣವೇ ಒಂದು 2 ಫುಲ್ ಕುರುಮ್ ಕ್ರಿಸ್ಪಿಯಾಗಿ ಸೂಪರ್. ಏನಂದರೆ ಜಾಸ್ತಿ ಸಿಹಿ ಇಲ್ಲ, ಅದರಲ್ಲೂ ಅಷ್ಟೇ ಇದರಲ್ಲೂ ಅಷ್ಟೇ ಪರ್ಫೆಕ್ಟ್, ತುಂಬ ಸಿಹಿ. ಐ ಲವ್ ಇಟ್. ನೆಕ್ಸ್ಟು ಪಾಯಸ, ಅಕ್ಕಿ ಪಾಯಸ, ಫುಲ್ ಚಿಕ್ಕಾದ ಪಾಯಸ. ಸೊ ಅದನ್ನು ಹರ್ಷವರ್ಧನ್ ಅವ್ರು ತಿಂತಾರೆ. ನನಗೆ ಓವರ್ ಡೋಸ್ ಆಗೋಯ್ತು ಸ್ವೀಟ್ದು ಎರಡಕ್ಕೇ. ನಾವು ಸ್ವೀಟ್ ಕಮ್ಮಿ ತಿನ್ನೋರು, ನಾವು ಖಾರ ಜಾಸ್ತಿ ತಿನ್ನೋರು. ಅದಕ್ಕೆ ಇನ್ನೂ ಸ್ವಲ್ಪ ಈ ಕಡೆ ಚಿಲ್ಲಿ ಚಿಕನ್ ಹಂಗೆ ಇಟ್ಟಿದ್ದೀವಿ. ಇವಾಗ ಅಲ್ಲಿ ಹೋಗ್ಬಿಟ್ಟು ಮೈದು ಸಿಹಿ ಹೋಗ್ತದೆ, 1-2 ಚಿಲ್ಲಿ ಚಿಕನ್ ತಿಂದುಬಿಟ್ರೆ ಅದು ನ್ಯೂಟ್ರಲ್ ಆಗ್ಬಿಡುತ್ತೆ. ಸೊ ಫೈನಲಾಗೆ, ಸೊ ಅಕಸ್ಮಾತ್ ನೀವು ಮೂಡಿಗೆರೆಗೆ ಬಂದಿದ್ದರೆ ಅಥವಾ ಚಿಕ್ಕಮಗಳೂರಲ್ಲಿ ಸ್ಟೇ ಮಾಡ್ತಾಯಿದ್ರೆ, ಚಿಕ್ಕಮಗಳೂರಿಂದ ಜಸ್ಟ್ ಅರ್ಧ ಗಂಟೆ ಜರ್ನಿ ಹಿಂಗೆ ಬಂದುಬಿಟ್ಟು ತಿನ್ಕೊಂಡು ಹೊಂಟೋಗ್ಬಿಡ್ಬೋದು. ಮಸ್ಟ್ ವಿಸಿಟ್ ಜಾಗ. ಸೊ ಅಥೆಂಟಿಕ್ ಆದ ಮಲೆನಾಡು ಸ್ಟೈಲ್ ಡಿಶಸ್ ತಿನ್ನಬೇಕು, ಅದು ಕೂಡ ಆರೋಗ್ಯಕರವಾದದ್ದು ಅಂದರೆ ಬನ್ನಿ. ನಾವು ತರಿಸ್ಕೊಂಡಿದ್ದು ಏನೇನಿತ್ತು ವಿಡಿಯೋ ನೋಡಿಕೊಂಡು ಅದನ್ನೇ ಟ್ರೈ ಮಾಡಿದ್ರೆ ತುಂಬ ಒಳ್ಳೆಯದು. ಈಗ ಇದು ಕಡುಬು ಇರ್ಬೋದು, ಇದು ಸೂಪರ್, ಇದು ಒಳ್ಳೆಯದು, ಹೆಲ್ದಿಯಾಗಿ. ಆಮೇಲೆ ಬ್ಯಾಂಬೂ ಶೂಟ್ಸ್ ಯಾವುದಿದೆ, ಬಿದಿರಿನ ಪಲ್ಯ, ಅದಂತೂ ತುಂಬಾ ಹೆಲ್ದಿ. ಇಲ್ಲಿ ಬಂದಾಗ ಸೀಸನಲ್ಲಿ ಅದನ್ನು ಟ್ರೈ ಮಾಡೋದು ಮರಿಬೇಡಿ. ಮತ್ತು ಚಟ್ನಿಗಳು, 3 ಥರ ಚಟ್ನಿ, 3 ಸೂಪರು, ಅದ್ಭುತ. 3 ಈ ರೊಟ್ಟಿಗಿರ್ಬೋದು ಅಥವಾ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಇರುತ್ತೆ. ಆಮೇಲೆ ಗ್ರೇವಿಗಳು ಅಷ್ಟೇ. ಸೊ ಮಟನ್ ಗ್ರೇವಿ ಏನಿತ್ತು, ಚಿಕನ್ ಗ್ರೇವಿ ಏನಿತ್ತು, ಅಥೆಂಟಿಕ್ಕಾಗಿ ಇಲ್ಲಿನ ಶೈಲಿ. ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಆಮೇಲೆ ಈ ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಸೊ ಒಳಗಡೆ ಬರಬೇಕು, ಚಿಕ್ಕ ರೋಡು, ಹಿಂಗೆ ಮೇನ್ ರೋಡಿಂದ ಎಂಟ್ರಿ ತೊಗೊಂಡಾಗ ಚಿಕ್ಕ ರೋಡ್ ಬರುತ್ತೆ. ನೀವು ಹಂಗೆ ಆರಾಮಾಗಿ ಬನ್ನಿ. ಪಾರ್ಕಿಂಗ್ ವಿಶಾಲವಾದ ಪಾರ್ಕಿಂಗ್ ಇದೆ. ಇವ್ರದ್ದು ಏನು ಹೋಟೆಲ್ ಇದೆಯಲ್ಲ, ಈ ಮನೆ ಇದು ಹಳೆ ಮನೆ ಇದು. ಸೊ ಮನೆಯೇ ಹೋಟೆಲ್ ಕನ್ವರ್ಟ್ ಮಾಡಿರೋದು. ಸೊ ಒಳಗಡೆ ಪಾರ್ಕಿಂಗ್ ಬೇಜಾನಿದೆ, ವಿಶಾಲವಾಗಿ ಆರಾಮಾಗಿ 6-7 ಕಾರ್ ನಿಲ್ಲಿಸ್ಬೋದು, ತಲೆನೋವಿಲ್ಲ. ಸೊ ಮಸ್ಟ್ ವಿಸಿಟ್ ಜಾಗ, ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ. ಒಂದು ಹಿಡನ್ ಜಮ್ನ ಇವತ್ತು ಕಂಡುಹಿಡಿದ್ಬಿಟ್ವಿ. ಸೊ ಮತ್ತೆ ಈ ಕಡೆ ಎಲ್ಲ ಬಂದಾಗ ಮಿಸ್ ಮಾಡಿದ್ರೆ ನಾವಂತೂ ವಿಸಿಟ್ ಮಾಡ್ತೀವಿ. ಅಲ್ಲಿ ವಿಡಿಯೋ ಜಾಸ್ತಿ ಲೈಕ್ ಮಾಡಿ ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಥರ ವೀಡಿಯೋಸ್ ಬೇಕು ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.